ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಂಟಿನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ಹೊಲಕ್ಕೆ ಹೋಗ್ಲತ್ತಿದ್ದೆವು. ಕಾರಿನಾಗ ನಮ್ಮ ಅಣ್ಣ ಬಿಡ್ಲತ್ತನ. 11:30 ಹಂಗೆ ಆಗಿತ್ತು ಟೈಮು ಹೋಗ್ಲಕ್ಕ. ಈಗ ಹೋಗ್ಲತ್ತೀವಿ ನೋಡ್ರಿ. ಈಗ ಯಾರ್ಯಾರು ಹೊಲಕ್ಕೆ ಹೋಗಿರಿ ನಂದು ಸಬ್ಸ್ಕ್ರೈಬರು, ನಂದು ವಿಡಿಯೋ ನೋಡೋರು ಅವರು ಕಮೆಂಟ್ ಮಾಡಿ ಹೇಳ್ರಿ. ನಂಬಲ್ಲಿ ತೊಗರಿ ಹಾಕಿಂದಿತ್ತು. ಎಲ್ಲ ಗಾರ್ಡನ್ಗೆ ಹೋಗಮ್ಮಿ ಅಂತೇಳಿ ಅಂದ್ಕೊಂಡಿದ್ದೆವು. ಇಲ್ಲೇ ಹೊಲಕ್ಕೆ ಹೋಗಮ್ಮಿ ಅಂತೇಳಿ ಎಲ್ಲ ಮಕ್ಕಳೆಲ್ಲ ಅಮ್ಮದು ಮತ್ತು ಹೊಲಕ್ಕೆ ಹೋದೆವು. ಹೊಲ್ದಾಗ ನೇಚರ್ ಅದೆಲ್ಲ ಜರ ಚೆಂದ ಮಕ್ಕಳು ಇದು ಮಾಡ್ತಾರೆ ಅಂಥೇಳಿ ಗಾರ್ಡನ್ಗೇನು ಯಾವಾಗೂ ಹೋಗ್ತೀವಿ ಅಂಥೇಳಿ ಹೊಲಕ್ಕೆ ಹೋದೆವು. ಈಗ ಬಂದೆವು ನೋಡ್ರಿ. ಈಗ ಇಲ್ಲೇ ಹೊಲಕ್ಕೆ ಕಾರ್ ನಿಂದಿರ್ಸಿ ಈಗೆಲ್ಲ ಬುತ್ತಿ ಅದೆಲ್ಲ ತೆಕ್ಕೊಲತ್ತೀವಿ. ಎಲ್ಲ ಇಳಿಸ್ಕೊಲತ್ತಿದ್ದೆವು ಬುತ್ತಿ ಎಲ್ಲ. ನಮ್ಮನ್ನ ಕಾರು ನಿಂದಿರ್ಸ್ಯಾನ. ಮುಂದೆ ಒಂದು ಸ್ವಲ್ಪ ಹೊತ್ತಿತ್ತು, ಅಲ್ಲಿ ಕಂಟಿ ಅದು ಇದ್ದವು. ಹಂಗಂದೆ ಗಾಡಿಗೆ ಅದು ಇದು ಇಲ್ಲೇ ನಿಂದಿರ್ಸ್ಯಾನ. ಎಲ್ಲ ಬುತ್ತಿ ಎಲ್ಲ ಇಳಿಸ್ಕೊಲತ್ತಿದೆ. ಈಗ ಇಳಿಸ್ಕೊಂಡು ತೊಗೊಂಡು ಹೋಗ್ತೀವಿ. ಹೊಲಕ್ಕೆ ಹೋಗಮ್ಮಂಥೇಳಿ ಗಾರ್ಡನ್ಗೆ ಹೋಗಂಬಂದಿದ್ದೆವು ಫಸ್ಟು. ಮತ್ತು ಮಕ್ಕಳೆಲ್ಲ ಹೊಲಕ್ಕೆ ಹೋಗಮ್ಮಮ್ಮಿ ಅಂಥೇಳಿ ಅಂದ್ರೆ ಮತ್ತು ಹಾಗೆ ಹೊಲಕ್ಕೆ ಹೋಗಮ್ಮಂಥೇಳಿ ಹೊಲಕ್ಕೆ ಹೋಗ್ಲತ್ತಿದ್ದೆವು. ಈಗ ನನ್ನ ತಂಗಿನೂ ಬಂದಾಳೆ. ಈಗೇನೋ ಎಳ್ಳ ಅಮಾವಾಸ್ಯೆಗೆ ಏನೋ ಸೋನೆ ಇರ್ತದಂತ, ಅದಕ್ಕೆ ಹೊಸ ಮದುಮಗಳು ಅತ್ತೆ ಜೊತೆಗೆ ಇರಬಾರ್ದು ಅಂಥೇಳಿ ಹೇಳ್ತಾರೆ. ಹಂಗಂದು ಆಕೆ ಕರ್ಕೊಂಡು ಬಂದಿದ್ದೆವು ಹಬ್ಬಕ್ಕೆ. ಇದೊಂದು ವರ್ಷ ಹಬ್ಬ ನಮ್ಮ ಜೊತೆನೇ ಮಾಡಿದಳು. ಮುಂದಿನ ವರ್ಷ ಅವ್ರ ಬಲ್ಲೇ ಮಾಡ್ತಾಳೆ. ಈಗ ಹಂಗಂದು ಬಂದಾಳೆ ಆಕಿನೂ. ನಮ್ಮ ಅಣ್ಣ ಹೋಲತ್ತ ನೋಡ್ರಿ ಬಿಟ್ಟು. ಈಗ ನಾವು ಬುತ್ತಿ ತೊಗೊಂಡು ಹೊತ್ಕೊಂಡೇ ಹೋಲತ್ತಿದ್ದೆವು. ಈಗ ಬಂದು ಪೂಜೆ ಮಾಡ್ಲತ್ತಿದ್ದೆವು. ಭೂಮಿತಾಯಿ ಪೂಜೆ ಮಾಡಮ್ಮಂಥೇಳಿ. ಇಲ್ಲಿ ನಂಬಲ್ಲಿ ಈ ಹೊಲಕ್ಕೆ ಯಾರೂ ಬರಲ್ಲ. ನಮ್ಮ ಭಾವರೆಲ್ಲ ಮತ್ತೊಂದು ಹೊಲ ಅದ ದೊಡ್ಡದು, ಅಲ್ಲಿ ಹೋಗ್ತಾರೆ ಅವರು. ಅದು ಬೇರೆ ಊರಾಗದ. ಹಂಗಂದು ಇಲ್ಲಿ ನಾವು ಇದ್ದಿಂದ ಊರಾಗೆ ಅದ ಇದು ಹೊಲ ಅಂಥೇಳಿ ಸರಿ ಹೋಗಮ್ಮಿ ಅಂಥೇಳಿ ಅಲ್ಲಿ ಬಂದಿದ್ದೆವು. ತೊಗರಿ ಅಷ್ಟೇ ಹಾಕ್ಯಾರ ಇಲ್ಲಿ. ಕುಂತು ಊಟ ಮಾಡಿ ಮಕ್ಕಳೆಲ್ಲ ಸ್ವಲ್ಪ ಆಟ ಆಡ್ತಾರೆ. ಬಾರಿಕಾಯಿ ಅದು ಕಡಿಯೋದು ಮಾಡೋದು ಇವೆಲ್ಲ ಏನಾರ ಮಾಡ್ಕೊಂಡು ಸಂಜೆ ತನಕ ಕುಂತು ಹೋಗಮ್ಮಂಥೇಳಿ ಬರ್ಲಿಕ್ಕೆ ನಾವು 12 ಆಗಿತ್ತು. ಊಟ ಅದು ಮಾಡ್ಲಿಕ್ಕೆ ಬಾಜು ಹೊಲ್ದಾಗೂ ಬಂದಿರೋ ಅಲ್ಲಿನೂ ಅವ್ರನ್ನೂ ಊಟ ಮಾಡ್ಲತ್ತೀರಿ. ನಾವು ಹೋಗೋತನ ಪೂಜೆ ಮುಗಿಸಿ ನಾವು ಹಂಗೆ ಪೂಜೆ ಮಾಡಿದೆವು. ಅವ್ರನ್ನ ಆಲ್ಮೋಸ್ಟು 3:30 ತನಕ ಇದ್ದರು. ಅವ್ರನ್ನೂ ಹೆಣ್ಮಕ್ಳು ಅದೆಲ್ಲ ಮಾತು ಹೇಳ್ಕೊತ ನಾವು ಅವ್ರ ಜೋಡಿ ಹಿಂಗೆ ಇದ್ದಿದ್ದೆವು. ಊಟ ಅದು ಮಾಡಿ ಒಂದು ಜರ ಕುಂತು ಮಾಡಿ ಮನೆಗೆ ಬಂದೆ ನೋಡ್ರಿ. ಟೈಮ್ ಯಾವಾಗ ಹೋಯ್ತು ಅಂತ ಗೊತ್ತೇ ಆಗಿಲ್ಲ. ಈಗ ಪೂಜೆ ಮಾಡ್ಲತ್ತೀನಿ. ಭೂಮಿತಾಯಿ ಪೂಜೆ ಮಾಡಮ್ಮಂಥೇಳಿ ಫಸ್ಟ್ ಮಾಡಿ ನವದೆ ಅದು ಏರಿಸಿ ಆಮೇಲೆ ಊಟ ಸ್ಟಾರ್ಟ್ ಮಾಡ್ತೇವೆ. ಈಗ ಹೂವನ್ನು ತರಿಸಿದ ನಿನ್ನೆ ರಾತ್ರಿ ತರಿಸಿಟ್ಟಿನಿ. ಮುಂಜಾನೆ ಆಗಲ್ಲ ಹೋಲಕ್ಕಂತ ಮಾರ್ಕೆಟ್ಗೆ ಅಂಥೇಳಿ ಹೂವಿನ ಹಾರನ ಹಾಕಿನಿ. ಈಗ ದೀಪ ಹಚ್ಲತ್ತೀನಿ ನೋಡ್ರಿ. ಈಗ ದೀಪ ಹಚ್ಚಿ ಟೆಂಗ್ ಹೊಡೆದು ನವದೆ ಏರಿಸ್ತೀನಿ. ಈಗ ಟೆಂಗ್ ಹೊಡ್ಲತ್ತೀನಿ. ನಿಂಬಲ್ಲೆಲ್ಲ ಎಳ್ಳಮಸಿ ಹಬ್ಬ ಎಲ್ಲ ಹೆಂಗೆ ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮದು ಎಳ್ಳಮಸಿ ಹಬ್ಬ ಹೆಂಗೈತೆ ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೋ ಹೊಸಬರು ನೋಡ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ ಕಂಟಿನ್ಯೂ ಮಾಡಿರಿ. ಹಂಗೆ ಸಿಂಪಲ್ಲು ಹೆಂಗೈತೆ ಹಂಗೆ ನಾನು ಮಾಡಿ ಮುಗಿಸೀನಿ. ಊಟ ಮಾಡೋಕ್ಕಂತ ಹೋಗಿದ್ದೆವು ಹೊಲಕ್ಕೆ. ಜಾಸ್ತಿ ಏನು ಹೊಲ್ದಾಗ ಏನು ಹಾಕಿಂದಿಲ್ಲ, ತೊಗರಿ ಅಷ್ಟೇ ಇರೋದು. ಇಲ್ಲೇ ಅದ ನಾವು ಇದ್ದಿಂದ ಊರಾಗೆ ಅಂಥೇಳಿ ಸನಿನೇ 1 ಕಿಲೋಮೀಟ್ರ್ ಅಷ್ಟೇ ಅದ. ಹಂಗಂದು ಬಂದೀವಿ. ಗಿಡದ ನೆಳ್ಳನ ಅದ, ಹಂಗೇನು ಬಿಸಿಲಿಲ್ಲ ಏನಿಲ್ಲ. ಗಾರ್ಡನ್ಗೆ ಯಾವಾಗ ಭೀ ಸಂಡೇ छुट्टी ಇದ್ದಾಗೆಲ್ಲ ಮಾಡ್ತೀವಿ ಅಂಥೇಳಿ ನಮ್ಮ ತಂಗಿದ ಯಜಮಾನ್ರು ವೀಡಿಯೋ ಕಾಲ್ ಮಾಡ್ಯಾರ. ಆಕೆ ಸೀರೆ ಉಟ್ಕೊಂಡಾಳಲ್ಲ, ಸ್ಯಾರಿ ಹೆಂಗೆ ಕಾಣಿಸ್ಲತ್ತದ ಅಂಥೇಳಿ ತೋರ್ಸ್ಲತ್ತಳು. ಅದೇ ಮಾತಾಡ್ಕೊತ ಓಡಾಡ್ಲತ್ತಳು ಆಕೆ. ನಮ್ಮ ಮಮ್ಮಿದು ಹಾಕ್ಕೊಂಡಿರೋ ಸ್ಯಾರಿ ಅದು. ಈಗ ನೋಡ್ರಿ, ಇದೊಂದು ಸೈಡ್ ತೊಗರಿ ಅದ. ಅವ್ರನ್ನ ಇಲ್ಲಿ ಈ ಗಿಡದ ಹಚ್ಕಡೆ ಕುಂತಾರ. ಅವ್ರು ಬಾಜು ಹೊಲ್ದಾರ. ಅವ್ರನ್ನೂ ಊಟ ಅಂತ ಮಾಡ್ಲತ್ತಾರ ಮಾತು ಹೇಳ್ಕೊತ. ನಮ್ಮದು ಭೀ ಎಲ್ಲ ಪೂಜೆ ಅದೆಲ್ಲ ಆಯಿತು. ಒಂದು ಥೊಡೆ ಬಾರಿಕಾಯಿ ಕಡ್ಲಿಕ್ಕೆ ಹೋಗಿರಲ್ಲ ಮಕ್ಕಳು. ಹೋಗಿ ಬಂದ್ರೆ ಈಗ ಚಳಿ ಬಿಡ್ಲತ್ತಾವ ಅಂಥೇಳಿ ಬಿಸಿಲಿಗೆ ಕುಂತಿದ್ದೆವು. ಚಳಿ ಭಾಳ ಅಂದ್ರೆ ಭಾಳ ಚಳಿ ಅವ ನಂಬಲ್ಲಿ.
ಉರಿ ಹಚ್ಚಿ ಕಾಸ್ಕೊಳತ್ತೀವಿ ನೋಡ್ರಿ ಮುಂಜಾನೆ ಸಂಜೆಗೆಲ್ಲ ಅಷ್ಟು ಚಳಿ ಅವ. ಮಕ್ಕಳಿಗೆಲ್ಲ ಚುಟ್ಟಿ ಕೊಟ್ಟಿರು, ಹಂಗಂದು ಎಲ್ಲರೂ ಬಂದಾರ ನಮ್ಮ ಜೊತೆಗೆ. ಎಳ್ಳಮಸಿ ಹಬ್ಬಕ್ಕೆ ಏನೇನು ಮಾಡಿವಪ್ಪ ಅಂದ್ರೆ ಮೊಸರನ್ನ, ಗೋಧಿ ಹುಗ್ಗಿ ಮಾಡಿದೆವು, ಕೊಟ್ಟು ಹುಗ್ಗಿ ಅಂತಾರೆ ನಮ್ಮ ಸೈಡು. ಹುಗ್ಗಿ ಮತ್ತು ಬಜ್ಜಿ, ಕಡುಬು, ಅನ್ನ, ಮಜ್ಜಿಗೆನೂ ಮಾಡ್ಕೊಂಡು ತಂದಿದ್ದೆವು. ಅದು ಎಲ್ಲ ಊಟ ಮಾಡಿದೆವು ಕುಂತು. ಅವ್ರನ್ನ ನಮ್ಮ ತಂಗಿಯವ್ರನ್ನೂ ಅವ್ರ ಬಳಿ ಮಾಡಿದ್ದು ತೊಗೊಂಡ್ಬಂದಿರು ಎಲ್ಲರದ್ದು ಟೇಸ್ಟ್ ನೋಡೋಣ ಅಂಥೇಳಿ. ಬಜ್ಜಿ ಈಗ ನೋಡ್ರಿ, ಕಡುಬು ನಂದು ಅದ ಇದು ಟಿಫನ್ ಕೆರಿಯರು, ಟಿಫನ್ದ ನಾ ತಂದಿದ್ದು. ಇವರೆಲ್ಲ ಸ್ಟೀಲ್ ಡಬ್ಬದ ತಂದಾರ. ಅವರು ಬಜ್ಜಿ, ಕಡುಬು, ಅನ್ನ ಎಲ್ಲ ತಂದಾರ. ಯಾರ್ಯಾರು ಬಜ್ಜಿ ಹೆಂಗಾಗ್ಯದ ಅಂಥೇಳಿ ಮಾತಾಡ್ಕೊತ ಊಟ ಮಾಡಿದೆವು. ಈಗ ಅವ್ರು ತಂದಿದ್ದು ನಂದು ಟಿಫನ್ದಾಗದ ನೋಡ್ರಿ. ಎಲ್ಲರೂ ಬಜ್ಜಿ ಎಲ್ಲ ಹಚ್ಕೊಂಡು ಊಟ ಮಾಡಿದೆವು ಕುಂತು. ಚಳಿ ಇದ್ದವು, ಹಂಗಂದು ಬಿಸಿಲಿಗೆ ಕುಂತೀವಿ. ರೊಟ್ಟಿನೂ ತೊಗೊಂಬಂದೀವಿ, ಮತ್ತು ಕಡಕ್ ರೊಟ್ಟಿನೂ ಇದ್ದವು, ಬಿಸಿ ರೊಟ್ಟಿನೂ ಇದ್ದವು, ಎರಡೂ ತಂದಿದ್ದೆವು. ಈಗ ಊಟ ಮಾಡ್ಲತ್ತಿದ್ದೆ ನೋಡ್ರಿ. ಈಗ ಹೋದ ವರ್ಷನೂ ಇಲ್ಲೇ ಹಬ್ಬಕ್ಕೆ ಇಲ್ಲೇ ಹೊದ್ದು ಬಂದಿದ್ದೆವು ಹೊಲಕ್ಕೆ. ಈ ವರ್ಷನೂ ಬಂದೀವಿ. ಈಗ ಮೊಸರನ್ನ ಅದು ಹಾಕ್ಕೊಡ್ಲತ್ತೀನಿ ಎಲ್ಲರಿಗೂ ಉಣ್ಣಕ್ಕೆ. ಊಟ ಮಾಡ್ಲತ್ತಾರೆ ಎಲ್ಲರೂ. ಈಗ ನಾನು ಹುಗ್ಗಿ ಹಾಕ್ಕೊಂಡೀನಿ, ಹಾಲು ತುಪ್ಪ ಎಲ್ಲ ಸೇರಿಸಿ. ಹುಗ್ಗಿ ಇಷ್ಟ ಅದ ನನಗೆ, ಹಂಗಂದು ಹುಗ್ಗಿ ತಿಲ್ಲತ್ತೀನಿ ಫಸ್ಟು. ಆಕೆಗೆ ನಮ್ಮ ಮಮ್ಮಿ ಸೀರೆ ಹಾಕ್ಕೊಂಡಾಳ, ಹಂಗಂದು ಬ್ಲೌಸ್ ಮ್ಯಾಚಿಂಗ್ ಇದ್ದಿದ್ದಿಲ್ಲ. ನಾನು ಬ್ಲೌಸ್ ಹಾಕ್ಕೊಂಡಾಳ, ಅದು ಲೂಸ್ ಆಗ್ಯದ ಭಾಳ. ಅಂದ್ರೆ ಅಲ್ಲೇ ಸ್ವಲ್ಪ ಕಾಟ ಹಾಕಿ ಫಿಟ್ ಮಾಡ್ಕೊಂಡೆ ಹಾಕ್ಕೊಂಡಾಳ. ಆಕೆ ಏನು ಸೀರೆ ಅದು ತಂದಿದ್ದಿಲ್ಲ ಹೆಚ್ಚಿಗೆ, ಹಂಗಂದು ಹುಗ್ಗಿ ಅದು ಹೆಂಗಾಗ್ಯದ, ಬಜ್ಜಿ ಹೆಂಗಾಗ್ಯದ ಅಂಥೇಳಿ ಎಲ್ಲರೂ ಕೇಳ್ಕೊತ ಊಟ ಮಾಡ್ಲತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಹಾಕ್ಕೊಳತ್ತೀನಿ ಈಗ ನಾನು ಪ್ಲೇಟ್ ಹಚ್ಲತ್ತೀನಿ. ಮೊಸರನ್ನ ಹಾಕ್ಕೊಳತ್ತೀನಿ, ಬಜ್ಜಿ ಹಾಕ್ಕೊತೀನಿ. ಆಲ್ಮೋಸ್ಟ್ ಆಗ್ಯದ, ಎಲ್ಲರೂ ಮೊಸರನ್ನ ಉಂಡರು ಫಸ್ಟಿಗೆ. ಕಡುಬು ಅದು ಇಟ್ಕೊಂಡು ಊಟ ಮಾಡ್ತೇವೆ ನೋಡ್ರಿ. ಈ ಸಲ ಬಜ್ಜಿ ಒಂದು ಸ್ವಲ್ಪ ಕಡಿಮೆ ಮಾಡಿದೆ. ಇದು ನಮ್ಮ ಮಮ್ಮಿರ್ದದ, ಇದು ಬಜ್ಜಿ ನಡ್ಬರ್ಕೆಲ್ಲ ಮಾಡಿದೆವು. ನಮ್ಮ ಊರಿಗೆ ಹೋಗಿದಾಗ ಮಾಡಿದ್ದೆ, ನಾವು ಹೋಗೋ ಹೊತ್ತಿನ ಮಾಡ್ಕೊಂಡು ಹೋಗಿದ್ದೆ. ಖರೆ ಈ ಎಳ್ಳಮಸಿ ದಿನ ಮಾಡಿದ ಬಜ್ಜಿ ಅದು ಟೇಸ್ಟೇ ಬೇರೆ ಇರ್ತದೆ. ಹಂಗಂದು ಅವತ್ತಿಂದು ರುಚಿ ಇರ್ತದೆ ಭಾಳ. ಎಷ್ಟು ದಿನ 11 ದಿನ ಆದ್ರೂ ಭೀ ಮಾಡ್ಕೊಂಡು ತಿನ್ಬೋದು, ಆ ಟೈಪು ಇದು ಇರ್ತದೆ. ಖರಾಬ್ ಆಗೋಲ್ಲ, ಏನಿಲ್ಲ. ಈ ಕಡಕ್ ರೊಟ್ಟಿ ತೊಗೊಂಡು ನೋಡ್ರಿ, ಅದ್ರ ಜೊತೆಗೆ ಉಳ್ಳತ್ತೀನಿ. ಅದ್ರ ಜೊತೆನೂ ಟೇಸ್ಟ್ ಹತ್ತದ ಭಾಳ. ಕಡುಬಿನ ಜೊತೆನೂ ಹತ್ತದ. ಯಾವ್ದು ಪಲ್ಯ ಚೆಂದ ಆಗ್ಯದ ಅಂಥೇಳಿ, ಬಜ್ಜಿ ಯಾವ್ದು ಟೇಸ್ಟ್ ಆಗ್ಯದ ಅಂಥೇಳಿ ಕೇಳತ್ತೀನಿ. ನಮ್ಮದೇ ಚೆಂದ ಟೇಸ್ಟ್ ಆಗ್ಯದ, ನಮ್ಮ ಅವ್ರದ್ದಂದ್ರೆ ಒಂದು ಸ್ವಲ್ಪ ಹುಳಿ ಆಗ್ಯದ ಅಂಥೇಳಿ ಹೇಳತ್ತಿರು. ಹುಳಿ ಹೆಚ್ಚಿಗೆ ಹಾಕಿರೇನೋ ಗೊತ್ತಿಲ್ಲ. ಈಗ ಎಲ್ಲರೂ ಊಟ ಮಾಡ್ಲತ್ತಿದೆ ನೋಡ್ರಿ. ಈಗ ಈಗ ಅಕ್ಷತಂದು ಆಗ್ಯದ ಊಟ. ಅವನ ಖಾಲಿ ಪ್ಲೇಟ್ ನೆಕ್ಲತ್ತನ ಕುಂತು. ನಾವಿಬ್ಬರು ಬಿಸಿಲಿಗೆ ಕುಂತಿದ್ದೆವು, ಬಿಸಿಲು ಹತ್ತಲೆ ಅಂಥೇಳಿ. ಚಳಿ ಬಿಡ್ಲತ್ತವ ಭಾಳ, ಹಂಗಂದು ಈಗ ಊಟ ಮಾಡಿ ಬಾರಿಕೆ ಕಡಿಲಕ್ಕ ಹೋಗ್ತಾರೆ ಎಲ್ಲರೂ. ನಾವಿಬ್ಬರೇ ಕುಂತಿರ್ತೀವಿ. ಮಜರ್ ನಿಂತು ನಾವು ಭೀ ಹೋಗಿ ಒಂದು ಸ್ವಲ್ಪ ಬಾರಿಕೆ ಅದು ಕಡಿತೇವೆ ನೋಡ್ರಿ. ನಮ್ಮದು ಬಜ್ಜಿ ಹಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ.
ಈಗ ಊಟ ಅದು ಮಾಡಿ ಸುಮ್ಮನೆ ರೆಸ್ಟ್ ಮಾಡತ್ತೇವೆ ನೋಡಿರಿ. ನಮ್ಮ ತಂಗಿ ಯಜಮಾನ್ರು ಇನ್ನೊಬ್ಬಾಕಿ ತಂಗಿ ಛೋಟ್ಯಾರ ಪಪ್ಪನೂ ಅವ್ರನ್ನೂ ಡ್ಯೂಟಿ ಇತ್ತು ಅವತ್ತು. ಡ್ಯೂಟಿ ಮುಗಿಸ್ಕೊಂಡು ಅರ್ಧ ಮುಗಿಸ್ಕೊಂಡು ಮತ್ತು ಫೋನ್ ಮಾಡಿದೆವು, ಬಂದಾರ ಅವ್ರನ್ನೂ. ಈಗ ಬಂದರು, ಬಂದು ಊಟ ಅದು ಮಾಡಿ ಕುಂತಾರ. ನಾವು ಫೋಟೋ ಅದು ಇಳಿಸ್ಕೊಂಡಿದ್ದೆವು ಇಬ್ಬರು. ಮತ್ತು ಹೆಂಗೆ ಬಂದಾವ ಅಂಥೇಳಿ ನೋಡ್ಕೊತಾ ನಿಂತಿದ್ದೆವು. ಮಕ್ಕಳೆಲ್ಲ ಬಾರಿಕಾಯಿ ಕಡ್ಲಿಕ್ಕೆ ಹೋಗ್ಯಾರ. ಒಂದು ಸ್ವಲ್ಪ ನಿಂತು ನಾವು ಭೀ ಹೋಗ್ತೀವಿ. ಈಗ ಬಂದು ಗಿಡದ ಮೇಲದೆಲ್ಲ ಕುಂತು ಆಟ ಆಡ್ಲತ್ತಾರ ನೋಡ್ರಿ. ಈಗ ನೋಡ್ರಿ ಗಿಡದ ಮೇಲೆ ಅದೆಲ್ಲ ಕುಂತು ಆಟ ಆಡ್ಲತ್ತಾರ. ಗಾರ್ಡನ್ದಾಗ ಅದ್ರ ಇದೆಲ್ಲ ಸಿಗಲ್ಲ. ಕುಂತು ನಾವು ಗಾರ್ಡನ್ದಾಗ ಊಟ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಖಾಲಿ ಟೈಮ್ನಾಗೂ ಹೋಗ್ತೀವಿ ಯಾವಾಗಾರ ಸ್ನ್ಯಾಕ್ಸ್ ಅದು ತೊಗೊಂಡು. ಹಂಗಂದು ಹೊಲಕ್ಕೆ ಬಂದೆವು. ಹೊಲ್ದನೂ ಜರ ಎಲ್ಲ ಅಟ್ಯಾಚ್ ಇರಬೇಕು ಮಕ್ಕಳಿಗೆ, ಹೊಲ್ದಂದೆಲ್ಲ ಬೆಳೆಗೊಡಲಿ ಅದು ಇದು ಅಂಥೇಳಂದು ಇಲ್ಲಿಗೆ ಬಂದೆವು. ಈಗ ಒಂದಿಷ್ಟು ತೊಗರಿಕಾಯಿ ಕಡಿಮೆ ಅಂಥೇಳಿ ತೊಗರಿಕಾಯಿ ಕಡ್ಕೊಂಡು ಮತ್ತು ಬಾರಿಕಾಯಿನೂ ಕಡಿಮೆ ಬಾರಿಕಾಯಿ ಕಡ್ಲತ್ತಿದೆ ನೋಡ್ರಿ. ಈಗ ಅವು ಹಣ್ಣಂದೆಲ್ಲ ಮಧ್ಯಾಹ್ನಕ್ಕೆ ಬಂದಿದ್ದಾಗೆ ಎಲ್ಲ ಕಡ್ಕೊಳಾರ. ಸಣ್ಣದದ ಗಿಡ ಇನ್ನು ಇದು ಹೋದ ವರ್ಷ ಆಗಿದ್ದಿಲ್ಲ ಕಾಯಿನಿ, ಈ ವರ್ಷ ಆಗ್ಯಾವ. ಕಗ್ಗ ಅವ ಜಾಸ್ತಿ ಇನ್ನೂ ಒಂದು 8 ದಿವಸ ಬಿಟ್ಟು ಹಣ್ಣು ಆಗ್ತಾವ ಚೆಂದ. ಅಂದ್ರೆ ಜರ ದೂರ ಅದ ಹೊಲ ಅಂಥೇಳಿ ನೋಡ್ಕೊತ ಬರ್ಲಿಕ್ಕಾಗಲ್ಲ ಇದಕ್ಕೆ. ಯಾಕೆ ಕೆಳಗೆಲ್ಲ ಬಡ್ದಾರ, ಬಡಗಿನಿಂದ ಕೆಳಗೆ ಬಿದ್ದಿನೂ ತಕ್ಕೊಲ್ಲತ್ತಾರೆಲ್ಲ ಹುಲ್ಲಾಗ. ಕಾಯಿಗಳು ಮತ್ತು ಟೇಸ್ಟ್ ಅವ ಭಾಳ. ಸಣ್ಣದದ ಗಿಡ ಕರೆ ಮಸ್ತ್ ಟೇಸ್ಟ್ ಅದ ಕಾಯಿಗಳೆಲ್ಲ. ಮತ್ತು ಇಲ್ಲೇ ಬಾರಿಕಾಯಿ ಗಿಡದ ಬಲ್ಲೇ ಇದು ಅದ, ಬೋರೆಲ್ಲ ಇಲ್ಲೇ ಅದ. ನೀರು ಚಾಲೂ ಮಾಡಿದೆವು ಕುಡಿಲಾಕ, ನೀರಾಗಿವು. ಹಂಗಂದು ಕುಡಿಯೋಕೆ ನೀರು ಚಾಲೂ ಮಾಡಿ ನೀರು ಕುಡ್ದೇವು ನೋಡ್ರಿ. ನೀರದು ಕುಡ್ದು ಮಾಡಿ ಬಂದೇವು. ಈಗ ಎಲ್ಲ ಪ್ಯಾಕ್ ಮಾಡ್ಕೊಲ್ಲತ್ತಾರ. ಎಲ್ಲ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆವು. ಬ್ಯಾಗಿನ ಹಾಕೊಂಬಂದಿದ್ದೆವು. ಅವ್ರಿಗೆ ಹಾಕೊಲ್ಲಕ್ಕೆ ಹೇಳಿದೆವು. ಹುಡುಗರೆಲ್ಲ ಹಾಕ್ಕೊಲ್ಲತ್ತಾರ. ಈಗ ಸೂರ್ಯನ ಕೆಳಗೆ ಬಂದಾನ, ಈಗ ಹೋಗ್ಲಿಕ್ಕೆ ಟೈಮ್ ಆಗ್ಯದ. ಈಗ ಎಲ್ಲರೂ ಹೋಗ್ಲತ್ತೀವಿ ನೋಡ್ರಿ ಈಗ ಮನೆಗೆ. ಮನೆಗೆ ಹೊಂಟೀವಿ ಈಗ ನಡ್ಕೊತ. ನಮ್ಮ ಅಣ್ಣ ಏನು ಕಾರ್ ಏನು ತಂದಿಲ್ಲ, ಹೊರಗೆ ಹೋಗಿನಂತ ಹಂಗೆ ಬ್ಯಾಗೆಲ್ಲ ಸ್ಕೂಟಿದಾಗೆಲ್ಲ ಟಿಫನ್ ಅದೆಲ್ಲ ಕೊಟ್ಟೀವಿ. ನಾವಂದ್ರೆ ಒಂದು ಚಟ ಇತ್ತು, ಚಾಪಿ ಮತ್ತು ಒಂದು ಕೊಡ ಕೈದಾಗ ಹಿಡ್ಕೊಂಡು ಬರ್ತಾರೆ ಹಾದಿಯಾಗ ವಾಪಸ್ ಮತ್ತು ಇಟ್ಟು ಅಂಥೇಳಿ ಹೋಗ್ಲತ್ತಿದ್ದೆವು. ಇದು ಒಂದು ಬ್ಯಾಗ್ನ ಎಲ್ಲ ಅದ್ರಾಗೆ ಕೊಡೋದದ. ಮುಂದರ ಅವರು ಗಾಡಿ ತೊಗೊಂಡು ಅವ್ರಿಗೆ ಕೊಟ್ಟು ನಾವು ನಡ್ಕೊತಾ ಬರ್ತೀವಿ. ಈಗ ನೋಡ್ರಿ ಸೂರ್ಯ ಎಲ್ಲ ಮುಣುಕ್ಲತ್ತಾನೀಗ, ಅಷ್ಟಾಗ್ಯದ. ಹಂಗಂದು ನಡ್ಕೊತಾ ಹೋಗ್ಲತ್ತಿದ್ದೇವೆ ಈಗ. ಈಗ ನೋಡ್ರಿ ರೋಡಿಗೆ ಬಂದೀವಿ ಈಗ. ನಮ್ಮ ಸನ್ನಿಧಿ ಹೂವು ಅವಲ್ಲ ಹತ್ತವಲ್ಲ ಅರ್ಶಿಣ ಕಲರ್ದು, ಹೂವು ಬೇಕಂತೇಳಿ ಹಠ ಮಾಡ್ಲತ್ತೇಳು. ಹೂವು ಕಡಿಲಕ್ಕ ಆ ಸೈಡ್ ಹೋಗ್ಯಾರ ರೋಡಿಗೆ. ಹೂವು ಕಡ್ಕೊಂಡು ಬರ್ತಾಳೀಗ. ಈಗ ನೋಡ್ರಿ ಈ ಹೂವು ಬೇಕಂತೇಳಿ ಹಠ ಮಾಡ್ಲತ್ತೇಳು. ಹೂವು ಕಡ್ಕೊಟ್ಟಾರ ಅವ್ರ ಅಂಕಲ್, ಅದು ತೊಗೊಂಡು ಹೊಂಟಾಳೀಗ. ಈಗ ಹೊಂಟೀವಿ ಹಾದಿಯಾಗ. ನಾವು ಮನೆಗೆಲ್ಲಿ ಅರ್ಧ ಹಾದಿಯಾಗೆ ಇದ್ದಿದ್ದೆವು. ಕತ್ತಲೆ ಆಯಿತು ಪೂರ, ಲೇಟಾಗಿತ್ತು ಮನೆಗೆ ಹೋಗ್ಲಕ್ಕ. ಮನೆಗೆ ಹೋಗಿ ಕೈಕಾಲು ನೀರು ಕಾಸಿದ್ರು ನಮ್ಮ ಯಜಮಾನ್ರು. ಕೈಕಾಲು ಮುಖ ಅದು ತೊಳ್ಕೊಂಡು ಫುಲ್ ಟಯರ್ಡ್ ಆಗಿತ್ತು ಜೀವ. ಹಂಗಂದು ಕೈಕಾಲು ಮುಖ ತೊಳ್ಕೊಂಡು ಚಾಯ್ ಮಾಡ್ಕೊಂಡು ಕುಡ್ದೆವು. ಹಂಗೆ ಉರಿ ಹಚ್ಚಿದೆವು, ಬುಟ್ಟ್ಯಾಗ ಉರಿ ಹಚ್ಚಿ ಕಾಸ್ಕೊತ ಚಾಯ್ ಕುಡ್ದೆವು. ಚಾಯ್ ಕುಡ್ದು ಮತ್ತು ಒಂದು ಸ್ವಲ್ಪ ಅನ್ನ ಮಾಡೋದಿತ್ತು. ಅನ್ನ ಮಾಡಿದೆ. ಹೋಗಿ ಕುಕ್ಕರ್ನಾಗ ಮೆತ್ತಗಾಯ್ತದ. ನಾವು ಹಮೇಶ ಕುಕ್ಕರ್ನಾಗ ಏನು ಮಾಡಲ್ಲ ರೈಸ್. ಹಿಂಗೆ ಏನಾರ ಯಾವ್ದಾರ ಕಾಂಬಿನೇಷನ್ ಪಲ್ಯಕಾಯಿ ಇತ್ತಂದ್ರೆ ಅಷ್ಟೇ ಮಾಡ್ತೇವೆ. ಹಂಗಂದು ಮೆತ್ತಗಿತ್ತಂದ್ರೆ ಚೆಂದ ಹೋಗ್ತದೆ ಬಜ್ಜಿಗೆ ಅಂಥೇಳಿ ಬಜ್ಜಿ ಎಲ್ಲ ಗರಮ್ ಮಾಡಿ ಕುಕ್ಕರ್ನಾಗ ಅನ್ನ ಮಾಡಿದೆ. ಅನ್ನ ಮಾಡಿ ಊಟ ಮಾಡಿದೆ ನೋಡ್ರಿ. ಊಟ ಮಾಡೋಷ್ಟ್ರೊಳಗೆ ಬಿಗ್ ಬಾಸ್ ಹತ್ತಿತ್ತು. ಬಿಗ್ ಬಾಸ್ ನೋಡ್ಕೋತ ರಗ್ ಹೊಚ್ಕೊಂಡು ಮಲ್ಕೊಂಡೆವು. ಚಳಿ ಅಂದ್ರೆ ಚಳಿ ಇದ್ದವು ಫುಲ್ಲು, ಭಾಳ ಅಂದ್ರೆ ಚಳಿ ಇದ್ದವು. ನಮಗೆ ನಡ್ಕೋತ ಬಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗಿತ್ತು. ನಡ್ಕೋತ ಬಂದು ಕಾಲೆಲ್ಲ ಫುಲ್ಲು ನೈಲತ್ತೀವಿ ನಮಗೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.